ಎಲ್ಲರೂ ಕಮಿಟ್ ಆಗ್ಬಿಟ್ರು, ನಾವಿನ್ನೂ ಸಿಂಗಲ್ ಆಗಿದ್ದೀವಿ. ಅನ್ನೋನ್ ಮ್ಯಾರೇಜ್ ಇದೆಲ್ಲರಿಗೂ ಕೊಡ್ತಾಯಿದ್ರು. ಅದೇ ನಾವು ಚಿಕ್ಕ ಮಕ್ಳಿದ್ದಾಗ ಇದೆಲ್ಲ ಕೊಡ್ತಾ ಇರಲಿಲ್ಲ, ಬರೀ ದೊಡ್ಡವ್ರಿಗೆ ಮಾತ್ರ ಕೊಡ್ತಾಯಿದ್ರು. ಕಡೆಯವರು ಬಂದರೆ ನಾವು ಹೆಣ್ಣು ಕಡೆಯವರು ಬಂದರೆ ನಾವು ಗಂಡು ಕಡೆಯವರು. ಭಯ ಇದೆಯಲ್ಲ ನಾವು ಬೇರೆ ಮದುವೆ ಏನು ಅನ್ಸಲ್ಲ, ನಾನು ಬೇರೆ ಮದುವೆಗೆ ಬಂದು ನಿಂತ ಇದ್ದೀನಿ. ಇಷ್ಟೊತ್ತು ದೊಡ್ಡ ಜೊತೆ ಮಾತಾಡ್ತಿದ್ದೆ, ಇವಾಗ ಅವ್ರ ಅಮ್ಮ ಅಂತ ಮಾತಾಡ್ತಾವ್ನು, ಕ್ಯಾಮ್ರಾ ಆನ್ ಮಾಡಿದ್ದು ಅಷ್ಟು. ನಾನು ರಿಜಿಸ್ಟರ್ ಮ್ಯಾರೇಜ್ ಪಾರಾಗೋದು ರಿವೀಲ್ ಮಾಡೋ ಸಮಯ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ದಿಸ್ ಇಸ್ ರಾಕಿ ಫ್ರಮ್ KV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ವ್ಲಾಗ್ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾಳೆ ಫ್ರೈಡೇ ಆಗಿರೋದ್ರಿಂದ ಒಂದು ಕಾಂಟೆಂಟ್ಸ್ಗಾಗಿ ಹುಡುಕ್ತಾ ಇದ್ದೆ. ನಾಳೆ ಯಾವುದಾದ್ರು ಒಂದು ವೀಡಿಯೋ ಹಾಕ್ಲೇಬೇಕು, ಅದರಿಂದ ಯಾವುದೂ ವೀಡಿಯೋ ಇರಲಿಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಒಂದು ಪ್ಲ್ಯಾನ್ ಬಂದಿದ್ದೇನೆಂದರೆ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡೋಣ ಅಂತ. ಆ್ಯಕ್ಚುಲಿ ನಿಮಗೆ ರಿವೀಲ್ ಮಾಡ್ತೀನಿ, ನನ್ನ ಫ್ರೆಂಡ್ಸಿಗೆ ರಿವೀಲ್ ಮಾಡಲ್ಲ. ಅವ್ರು ಆಲ್ರೆಡಿ ಬಂದು ಕಾಯ್ತಾರೆ ಕೆಳಗೆ. ಏನು ಪ್ರ್ಯಾಂಕ್ ಅಂದರೆ, ನಮ್ಮ ಫ್ರೆಂಡು ಗೊತ್ತಿರೋದೊಂದು ಮದುವೆ ಇದೆ. ಸೊ ಆ ಮದುವೆಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಅವ್ರಿಗೆ ಊಟಕ್ಕೆ ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ದೀನಿ. ಬನ್ನಿ ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಅವ್ರಿಗೆ ಹೇಳಿಲ್ಲ ಇನ್ನೂ ಮದುವೆ ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಮದುವೆ ಅಂತ ಸರ್ಪ್ರೈಸ್ ಮಾಡೋಣ. ನೋಡಿ ಕಾಯ್ತು. ಫೈನಲಿ ಬೊಕ್ಕೆ ತಗೊಬರಕ್ಕೆ ಬಂದಿದ್ದೀವಿ. ಆ್ಯಂಡ್ ಇವಾಗ ವ್ಯಾಲೆಂಟೈನ್ ಯಾರಿಗ ಪ್ರಪೋಸ್ ಮಾಡ್ತಿದ್ಯಾಕಂದ್ರೆ ವಿಡಿಯೋ ನೋಡ್ತಾರ ಆಮೇಲೆ. ಗೈಸ್, ಇವ್ರಿಗೆ ಇವಾಗ ಹೇಳಿರೋದು ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ. ರಿವೀಲ್ ಮಾಡೋ ಸಮಯ. ನಾವು ಹೋಗ್ತಾ ಇರೋದು ಅನ್ನೋನ್ ಮ್ಯಾರೇಜ್. ಏಯ್ ಚೆನ್ನಾಗಿರುತ್ತವಿ ಕಂಟೆಂಟು. ಚೆನ್ನಾಗಿರುತ್ತೀರ. ಹೆಂಗಿರುತ್ತ ಅನ್ನೋನ್ ಮ್ಯಾರೇಜ್? ಇಲ್ಲ ವೆಜ್. ಒಳ್ಳೆ ಕಂಟೆಂಟ್ ಅವಿ. ಯಾವ್ದೋ ರೆಸ್ಟೋರೆಂಟ್ ನೋಡೋನೆ ಚೆನ್ನಾಗಿರೋದು. ಚೌಟ್ರಿ ಅವಿ, ದೊಡ್ಡ ಚೌಟ್ರಿ ಅದು. ಯಾವ್ದು ಥಿಯೇಟರ್ ಪಕ್ಕ ಐತಲ್ಲ? ಅಲ್ಲ, ಇದು ದೇವಸ್ಥಾನ ಆಪೋಸಿಟ್ ಅಲ್ಲಿ ಐತಲ್ಲ. ಲ್ಯಾಪ್ಟಾಪ್ ಇಸ್ಕೊಂಡವಲ್ಲ ಅವತ್ತು, ಐಪ್ಯಾಡ್ ಇಸ್ಕೊಂಡವಲ್ಲ ಅಲ್ಲಿ. ಗಂಡು ಕಡೆಯವರು ಬಂದ್ರೆ ನಾವು ಹೆಣ್ಣು ಕಡೆಯವರು ಬಂದ್ರೆ ನಾವು ಗಂಡು ಕಡೆಯವರು. ಬರ್ತ್ಡೇ ಕಣ ಅಂದ್ಬಿಟ್ರೆ ಅದೇನೆ ಗಂಡು ಕಡೆಯವರು. ಅದೇ ಹೆಣ್ಣು ಕಡೆಯವರು. ನಾನಿಲ್ಲ ಹೊಟ್ಟೆಲಿರೋ ಮಗು ಕಡೆಯವರು ಅಂದ್ಬಿಟ್ಟಿದ್ದೆ. ಯಾರ ಕೈಲಿ ತಗ್ಲಾಕೊಂಡಿಲ್ಲ ಅಂದ್ರೆ ಹ್ಯಾರಿ ಪಾಟರ್ ಅಲ್ಲ ಬಿಡ. ಇದೀವಿ ಹೊಡಿತಾ ಇದ್ದೀವಿ, ಯಾಕ್ತೀವಿ ಇದು ಸೀರಿಯಸ್ ಆಗಿ ಹೊಡಿತಾರೆ. ಬನ್ನಿ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ, ತಗೊಂಡು. ನಾಳೆ ಇರಲ್ಲ ರಾಕಿ, ನೋಡಿ ರಾಕಿ ಇದು ಪಕ್ಕ ನಾಳೆ. ಬೊಕ್ಕೆ ತಗೊಂಡಿದ್ದೀನಿ. ಇವಾಗ ಬೊಕ್ಕೆ ತಗೊಂಡು ಹೆಂಗ ಅನಿಸ್ತೈತಾ ಬೇರೆ ಮದುವೆಗೆ ಹೋಗ್ತಿರೋದಕ್ಕೆ? ಸರಿ ಇಲ್ಲ, ಹೋಗೋಣ. ಕೊಡಲ್ವ ನಮಗೆ? ನಾವು ಕೊಡ್ಬೇಕಲ್ಲ ಈ ಮದುವೆಗೆ. ನಿನ್ನ ಮದುವೆಗೆ ನೀನೇ ಕೊಡ್ತೀಯ. ನಾನು ರಿಜಿಸ್ಟರ್ ಮ್ಯಾರೇಜ್ ಪಾರಾಗೋದು. ಸೊ ನೋಡೋಣ ಹೆಂಗಿರುತ್ತೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ. ಯಾರ ಕೈಲಿ ತಗ್ಲಾಕೊಂಡು ಹೊಡ್ಸ್ಕೊಂಡಿಲ್ಲ ಅಂದರೆ ಸಾಕು. ಬೇಡ ಟೈಮ್ ಆಯ್ತು ನೋಡಿ ಹೋಗೋಣ. ಬನ್ನಿ ಟೈಮ್ ಆಯ್ತು, ಇವಾಗ ಹೊರಡೋಣ. ಲೆಟ್ಸ್ ಗೋ. ಲೊಕೇಶನ್ ರೀಚ್ ಆಗಿದ್ದೇವೆ. ಅಭಿ ಬರಲ್ಲ ಅಂತವನೇ, ಅದ್ರೊಳಗೆ ಕರ್ಕೊಂಡು ಹೋಗ್ತಿದ್ದೀವಿ. ನೋಡಿ ಇದೆ. ಲೆಟ್ಸ್ ಗೋ. ಇಲ್ಲೇ ಒಂದು ರೋಸ್ ಕೊಟ್ಬಿಟ್ರೆ ನಿಮಗೆ. ಹೋಗೋಣ ಬನ್ನಿ, ನೋಡೋಣ ಏನಾಗ್ಬೋದು ಅಂತ. ಗೊತ್ತಿಲ್ದಿರೋ ಮದುವೆಗೆ ಬಂದು ಜ್ಯೂಸ್ ಕುಡಿತಾ ಇದೆಯಲ್ಲ. ಡೈಸ್ ಗೊತ್ತಿಲ್ದಿರೋ ಮದುವೆಗೆ ಬಂದು ಜ್ಯೂಸ್ ಕುಡಿತಾ. ಅದನ್ನೇ ಹೇಳ್ತೀರ ಮೊಬೈಲ್ ಬಿತ್ತು ಅಂತ. ನಮ್ಮ ಮನೆ ನಮ್ಮ ಅಮ್ಮಂಗೆ ಹೇಳ್ತಾ ಇರೋದು. ಬೇರೆ ಭಯ ಇದೆಯಲ್ಲ ನಾವು ಬೇರೆ ಮದುವೆ. ಭಯ ಇದೆಯಲ್ಲ ಮಾತಾಡ್ಕೊಂಡು ಅವ್ನ ಜೊತೆ ಮತ್ತೋಗ್ಬಿಟ್ಟು ಅವ್ನು ಎಲ್ಲವನೇ ಇತ್ತ.
ಯಾರ್ದೋ ಬೇರೆಯವ್ರ ಮದುವೆಗೆ ಬಂದು ಬೇರೆಯವ್ರ ಮದುವೆಲಿ ಬಂದು ಇದೇ ಫ್ಲೈಟ್ ಕೂಡ ಏನಾಯ್ತು ನೋಡಿ ಐಫೋನ್ ಥಿಂಗ್ಸ್ ಈ ಸೌಂಡಲ್ಲಿ ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಮದುವೆ ನನ್ನ ಫ್ರೆಂಡ್ ಗೈಸ್ ಅಂತ ಇಂತು ಫ್ಲವರ್ ಕೊಟ್ಬಿಟ್ಟು ಬಂದ್ಬಿಟ್ವಿ. ಇವಾಗ ಡೈರೆಕ್ಟ್ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನು ಅನ್ಸಲ್ಲ, ನಾನು ಬೇರೆಯವ್ರ ಮದುವೆಗೆ ಬಂದು ತಿಂತಾ ಇದ್ದೀವಿ. ಗೈಸ್ ತಿಂತಾ ಇದ್ದೀವಿ ಗೈಸ್. ತುಂಬ ದಿನ ಆಮೇಲೆ ಮದುವೆ ಊಟ ತಿಂತಾ ಇದ್ದೀವಿ. ಕ್ಯಾರೆಟ್ ರುಮಾಲಿ ರೊಟ್ಟಿ, ಪನ್ನೀರ್ ಬಟರ್ ಮಸಾಲ. ಯಾರ್ದ ಮದುವೆ ಊಟ ಮಾಡ್ತೀವಿ. ಓಕೆ, ಮದುವೆ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನೇ ರಿವೀಲ್ ಮಾಡ್ಬಿಟ್ಟೆ ಗೈಸ್ ನನ್ನ ಫ್ರೆಂಡು ಅಂತ. ಇಲ್ಲಾಂದರೆ ಒಳಗೂ ಬರ್ತಿರಲಿಲ್ಲ ಅವರು, ಅದಕ್ಕೆ ನಾನೇ ಹೇಳ್ಬಿಟ್ಟೆ ನನ್ನ ಫ್ರೆಂಡು ಅಂತ. ಗೈಸ್ ಫೈನಲ್ಲಿ ಮನೆಗೆ ಬಂದ್ವಿ. ಆ್ಯಂಡ್ ನನಗೆ ಚೈಲ್ಡ್ಹುಡ್ ನೆನಪಾಗಿದ್ದೇನೆ ಅಂದರೆ, ಊಟ ಮಾಡ್ಬೇಕಾದ್ರೆ ಇದೆಲ್ಲರಿಗೂ ಕೊಡ್ತಾಯಿದ್ರು. ಆದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇದೆಲ್ಲ ಕೊಡ್ತಾ ಇರಲಿಲ್ಲ, ಬರೀ ದೊಡ್ಡವ್ರಿಗೆ ಮಾತ್ರ ಕೊಡ್ತಾಯಿದ್ರು. ನಾವು ಅವಾಗ ಎಲ್ಲರೂ ಕೊಡ್ತಾರೆ, ನನಗೆ ಮಾತ್ರ ಯಾಕೆ ಕೊಡ್ತಾಯಿಲ್ಲ ಅಂತ ಬೈಕೋತಾ ಇದ್ವಿ. ಆಮೇಲೆ ಫಸ್ಟ್ ಟೈಮ್ ಸ್ವಲ್ಪ ದೊಡ್ಡವರಾಗಿ ಕಾಣಿಸ್ತಾ ಕೊಡ್ತಾರಲ್ಲ, ಬಾಳೆಹಣ್ಣು ಮಾತ್ರ ಕೊಡ್ತಾ ಇದ್ವಿ, ಕೊಡ್ತಾನೆ ಇರಲಿಲ್ಲ. ಫಸ್ಟ್ ಟೈಮ್ ಕೊಟ್ಟಾಗ ಒಂಥರ ಖುಷಿ ಆಗುತ್ತೆ, ಓ ನಾವು ದೊಡ್ಡವರಾಗಿದ್ದೀವಿ ಅಂತ. ಯಾವುದು ಬರೀ ಸುಳ್ಳಲ್ಲೇ ಬದುಕ್ಬಿಡ್ತಾನೆ. ಏನಿಲ್ಲ ಅಮ್ಮ ಬಿಡಮ್ಮ, ಬರ್ತೀನಿ 5 ನಿಮಿಷ ಬಂದೆ ತಾಳಮ್ಮ. ಕಾಲೇಜ್ ಬಿಟ್ಬಿಡ್ತೀನಿ. ಅಲ್ಲಿ ಡವ್ ಮಾಡ್ತಾವ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರೋ ಥರ. ಬರೀ ಫೋನ್ ಮಾತಾಡ್ತಾನೆ. ಈ ದೇವ ಕಮಿಟ್ ಆಗ್ಬಿಟ್ಟು ನಾನು ಇಲ್ಲೇ ಊಟ ಮಾಡ್ಕೊಂಡ್ ಬರ್ತೀನಿ ಬಿಡಮ್ಮ. ಏನ್ ಡವ್ ಮಾಡ್ತಾನ ಲಾಗು ಅಂತ. ಇಷ್ಟೊತ್ತು ದೊಡ್ಡ ಜೊತೆ ಮಾತಾಡ್ತಿದ್ದೆ, ಇವಾಗ ಅವ್ರ ಅಮ್ಮ ಅಂತ ಮಾತಾಡ್ತಾವ್. ಕ್ಯಾಮ್ರಾ ಆನ್ ಮಾಡಿತ್ತು ಅಷ್ಟ. ಅವಳಲ್ಲಿ ಸರಿಯಾಗಿ ಬೈತಾ ಇರ್ತಾಳೆ ಫೋನಲ್ಲಿ. ನನ್ನ ಮೊನ್ನೆ ಏನೋ ನಿಂಗೆ ಬಂದಿರೋದು. ನಾವು ಅಮ್ಮ ಜೊತೆ ಮಾತಾಡ್ತಿದ್ದೀನಿ, ನೀವು ಸುಮ್ಮನೆ ಎಲ್ಲಿ ತೋರಿಸು ಹೆಸರು, ನಿಮ್ಮ ಅಮ್ಮನ ಹೆಸರು ತೋರಿಸು, ನಿಮ್ಮ ಅಮ್ಮನ ಹೆಸರು ತೋರಿಸು. ಅದು ಅಮ್ಮನ ಹೆಸರು ಅಮ್ಮ ಅಂತ ಹಾಕೊಂಡಿದ್ದೀನಿ. ಜೂನಿಯರ್ ಅಮ್ಮ ಅಂತ ಹಾಕೊಂಡಿದ್ಯಾ? ಫೆಬ್ರವರಿ ಬಂತು, ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ. ನಮ್ಮ ಗಾಡಿಗಳು ಲೈನಾಗಿ ನಿಂತೈತಿ. ಅವಳೆ ಹೆಸರು ಹೇಳ್ಬಿಡು, ಅವಳ ಹೆಸರೇನು ಬಾಯ್ ಶಾಂತಮ್ಮ ನಮ್ಮಮ್ಮ. ಓ KGF. ಬಾಯ್ ಮುಳುಗೋಗ್ಬಿಟ್ಟು ನನ್ನ ಫೋನಲ್ಲಿ. ಬಾಯ್. ಎಲ್ಲರೂ ಕಮಿಟ್ ಆಗ್ಬಿಟ್ರು, ನಾವಿಂದು ಸಿಂಗಲ್ ಆಗಿದ್ದೀವಿ. ವ್ಯಾಲೆಂಟೈನ್ಸ್ ಡೇ ಈ ವರ್ಷನೂ ಅಷ್ಟೇ ಸಿಂಗಲಾಗಿ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ತುಂಬ ದಿನಗಳಾದಮೇಲೆ ಮದುವೆ ಊಟ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು. ಮದುವೆ ಊಟ ಮಾಡೋದ್ರಲ್ಲಿ ಒಂಥರ ಖುಷಿ ಗೈಸ್, ಚೆನ್ನಾಗಿರುತ್ತೆ. ಲೈಕ್ ಅದೇ ಏನೋ ಒಂಥರ ಫೀಲ್. ಯಾವುದೇ ಹೋಟೆಲ್ಗೆ ಹೋಗಿ ಮಾಡಿದ್ರು ಆ ಫೀಲ್ ಬರೋಲ್ಲ, ಆ ಥರ ಫೀಲ್ ಇರುತ್ತೆ. ನಾಳೆ ಫ್ರೈಡೇ ಆಗಿರೋದ್ರಿಂದ ನಾಳೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂದ್ಬಿಟ್ಟು ಇವತ್ತು ಈ ವ್ಲಾಗ್ ಮಾಡಿದ್ದು. ಐ ಹೋಪ್ ಯು ಗೈಸ್ ವಿಲ್ ಲೈಕ್ ದಿಸ್. ನಾನು ಫಸ್ಟೇ ನಾನು ಅರ್ಧ ದಾರಿಲಿ ಹೋಗ್ಬೇಕಾದ್ರೆ ನಾನು ಬರಲ್ಲ ಅಂತಯಿದ್ರು. ಆದರೂ ಅದಕ್ಕೆ ಸುಮ್ಮನೆ ಆಮೇಲೆ ಹೇಳ್ಬಿಟ್ಟೆ. ಆದರೂ ಡವ್ ಮಾಡ್ರು ಅಂತ ಹೇಳಿದೆ. ಡವ್ ಮಾಡಿಕೊಂಡು ನನ್ನ ಫ್ರೆಂಡ್ ಅಂತ ಹೇಳಿ ಕರ್ಕೊಂಡೋಗಿ ಬಂದು. ಸೊ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ ಗೈಸ್, ಲವ್ ಯು.